ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಈ ದಿನದ ವಿಶೇಷತೆ, ರಾಶಿ ಭವಿಷ್ಯ ಹಾಗೂ ನಮ್ಮ ಜೀವನದಲ್ಲಿ ಶೋಕ ಆವರಿಸಲು ಕಾರಣ ಏನು, ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರೂಜಿ, ಮೊದಲಿಗೆ ಈ ದಿನದ ವಿಶೇಷತೆ ಏನು, ಜೊತೆಗೆ ಪರಿಹಾರಗಳೇನು ಅಂತ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ನಮೋ ಮಹದ್ಭ್ಯೋ ನಮೋ ಋಷಭ್ಯೋ ನಮೋ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತರಿಗೂ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಸರ್ವತಾ ನಿರಂತರವಾಗಿ ನಮ್ಮೆಲ್ಲರನ್ನು ಕೂಡ ತನ್ನ ಹೊಣೆಯ ಹಾಗೆ ಸ್ವೀಕರಿಸಿ ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೈನಿಕರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಭಿಲಾಷೆಗಳನ್ನು ಕೂಡ ನೆರವೇರಿಸುವ ಆ ಜಗದಂಬೆಯನ್ನು ಅನುಗ್ರಹಿಸುತ್ತಾ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಇವತ್ತಿನ ಈ ಒಂದು ವಿಶೇಷ ಸುಸಂದರ್ಭ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಮಾಘ ಮಾಸ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಸೋಮವಾರ ಅಶ್ವಿನಿ ನಕ್ಷತ್ರ ಬಂದಿರತಕ್ಕಂಥದ್ದು. ಏನಪ್ಪ ಅಂದರೆ ಇವತ್ತಿನ ದಿವಸ ವಿಶೇಷವಾಗಿ ಚಂದ್ರನ ಪ್ರಾರ್ಥನೆ, ಚಂದ್ರಚೂಡೇಶ್ವರನ ಪ್ರಾರ್ಥನೆ, ಸಾಂಬಶಿವನ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಹೇಗೆ ಅಂದರೆ ಮನಸ್ಸಿನಲ್ಲಿ ಏನೋ ಅಭೇದಗಳಿರ್ತಕ್ಕಂಥದ್ದಾಗಿರುತ್ತೆ, ಗಂಡ ಹೆಂಡತಿಯರ ಮಧ್ಯದಲ್ಲಿ ವಿರಸಗಳಿರ್ತಕ್ಕಂಥದ್ದು, ಹೀಗೆ ಕುಟುಂಬದ ಎಲ್ಲ ಸದಸ್ಯರೊಟ್ಟಿಗೆ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇಲ್ಲ, ಸಂಬಂಧದಲ್ಲಿ ಸಾಮರಸ್ಯದ ಕೊರತೆ ಇದೆ ಅಂತಕ್ಕಂಥವ್ರು ಸಾಂಬಶಿವನನ್ನು ಯುಕ್ತವಾಗಿ ಇವತ್ತಿನ ದಿವಸ ವಿಶೇಷವಾಗಿ ಚಂದ್ರನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಏನು ಮಾಡಬೇಕಪ್ಪ ಅಂದರೆ ಒಂದು ಬೆಲ್ಲದ ಹಚ್ಚು ಮತ್ತು ಸ್ವಲ್ಪ ಅಕ್ಕಿಯನ್ನು ನೆನೆಸಿಟ್ಟು ಹೆಣ್ಣು ಮಕ್ಕಳು ಗೃಹಿಣಿಯರು ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಮನೆಯೆಲ್ಲ ತನ್ನ ಸುಪರ್ತಿಯಲ್ಲಿರ್ತಕ್ಕಂಥದ್ದಾಗಿರುತ್ತೆ. ಆ ಹೆಣ್ಣು ಮನೆಯನ್ನು ಕಾಪಾಡುವಂಥ ಹೊಣೆ ಆಕೆಯದಾಗಿರುತ್ತೆ. ಹಾಗಾಗಿ ಅಮ್ಮನವರನ್ನು ಅನನ್ಯವಾಗಿ ವಾಘರ್ತ ಇವ ಸಂಪೃಕ್ತೋ ವಾಘರ್ತ ಪ್ರತಿಪತ್ತೆಯೇ ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರಂ ಅಂತೇಳಿ ಆ ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಏನು ಮಾಡಬೇಕಪ್ಪ ಅಂದರೆ ಒಂದು ಗಾಜಿನ ಬೋಲನ್ನು ತಗೊಳ್ಳಿ, ಅಕ್ಕಿ ನೆನೆಸಿಟ್ಟು ಬೆಲ್ಲವನ್ನು ಮಿಶ್ರಣ ಮಾಡಿ ಬಾಳೆಹಣ್ಣನ್ನು ಅಂದರೆ ಗೋಗ್ರಾಸವನ್ನು ಮಾಡ್ತಕ್ಕಂಥದ್ದು. ಓಂ ಸಗುಣಾಯ ಸಾಂಭಾಯ ನಮಃಶಂಕರಾಯ, ಓಂ ಸಗುಣಾಯ ಸಾಂಭಾಯ ನಮಃಶಂಕರಾಯ ಅಂತಕ್ಕಂಥ ಮಂತ್ರವನ್ನು ಇವತ್ತಿನ ದಿವಸ ಎಲ್ಲರೂ ಕೂಡ ಆ ಒಂದು ಮಂತ್ರದ ಉಚ್ಚಾರವನ್ನು ಮಾಡೋದರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಶುಭವಾಗಲಿ. ಖಂಡಿತ ಗುರೂಜಿ, ಇನ್ನು ಈ ದಿನದ ರಾಶಿ ಫಲಗಳನ್ನು ತಿಳಿಸ್ಕೊಡಿ ಅಂತ. ಖಂಡಿತ. ಎಲ್ಲ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ನಮ್ಮೆಲ್ಲರ ಬದುಕಿಗೆ ಕಾರಣೀಭೂತರಾಗಿರ್ತಕ್ಕಂಥದ್ದು. ನಿತ್ಯ ನಿರಂತರವಾದ ಬದುಕಿನಲ್ಲಿ ಎಲ್ಲ ಆಗುಹೋಗುಗಳಿಗೂ ಕೂಡ ಆದಿತ್ಯಾದಿ ಗ್ರಹಗಳೇ ಪ್ರೇರಣೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನನ್ನೊಟ್ಟಿಗೆ ಗ್ರಹಗಳ ಪ್ರಾರ್ಥನೆ ಜೊತೆಗೆ ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಓಂ ನಮಃ ಸೂರ್ಯಾಯ ಶೀತರುಚಯೇ ಧರಣಿ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗುನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತವೇ ಚ ನಿತ್ಯಂ ನಮೋ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಎಲ್ಲ ಗ್ರಹಗಳ ಅನುಗ್ರಹವು ತಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತೇಳಿ ಗ್ರಹಗಳಲ್ಲಿ ಪ್ರಾರ್ಥಿಸುತ್ತಾ ಮೊದಲು ನಾವು ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೊಸ ಜವಾಬ್ದಾರಿಗಳು ಉದ್ಯೋಗದಲ್ಲಿ ಸಿಗುವಂಥದ್ದಾಗಿರುತ್ತೆ. ಹಳೆಯ ಗೆಳೆಯರ ಸಮಾಗಮವಾಗ್ತಕ್ಕಂಥದ್ದು, ಅದರಲ್ಲೂ ಕೂಡ ಹೂಡಿಕೆಗಳಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥ ಫಲವನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಕಣ್ಣಿಗೆ ತಲೆ ಸಂಬಂಧಿತವಾದಂಥ ತೊಂದರೆ ಇವತ್ತಿನ ದಿವಸ ನಿಮ್ಮನ್ನು ಪೀಡಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೇಷರಾಶಿಯವರು ಓಂ ಚಂದ್ರಚೂಡೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ.
ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ದುಂದು ವೆಚ್ಚ, ಖರ್ಚುಗಳ ಮೇಲೆ ಕಡಿವಾಣ ಇರಲಿ. ವೃತ್ತಿರಂಗದಲ್ಲಿ ಸ್ವಲ್ಪ ಮೇಲಧಿಕಾರಿಗಳಿಂದಲೋ ಅಥವಾ ಯಾವುದೋ ಕಾಲಾನುಕ್ರಮದಲ್ಲಿ ಬಂದಿರತಕ್ಕಂಥ ಒತ್ತಡಾದಿಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಗುತ್ತಿಗೆದಾರರಿಗೆ ಕಟ್ಟಡ ನಿರ್ಮಾಣಾದಿಗಳ ಕಾರ್ಯಾದಿಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ವಿವಾಹ ಅಪೇಕ್ಷಿತರಿಗೂ ಕೂಡ ಇವತ್ತಿನ ಸುಯೋಗದಲ್ಲಿ ಇವತ್ತಿನ ದಿವಸ ನೀವು ಪ್ರಾರಂಭವನ್ನು ಮಾಡಿದ್ದೆ ಆದರೆ ಖಂಡಿತ ಶುಭವಾಗುತ್ತೆ. ಓಂ ಈಶ್ವರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಇವತ್ತಿನ ದಿವಸ ವೃಷಭ ರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಧಾರ್ಮಿಕ ಗುರುಗಳನ್ನು ದರ್ಶನ ಮಾಡುವಂತಹ ಸುಯೋಗ. ಸಣ್ಣ ಪುಟ್ಟ ವಿಚಾರಾದಿಗಳಲ್ಲೂ ಕೂಡ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಭಿನ್ನಾಭಿಪ್ರಾಯಗಳು ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ, ಉದ್ಯೋಗದಲ್ಲಿದ್ದಂಥ ಸಹೋದ್ಯೋಗಗಳ ಮಧ್ಯದಲ್ಲಿ, ಈ ರೀತಿಯಾಗಿ ಇವತ್ತಿನ ದಿವಸ ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದಾಗಿ ಆ ಒಂದು ಸಂದರ್ಭವಾದ್ದರಿಂದ ಸ್ವಲ್ಪ ತಾಳ್ಮೆಯನ್ನು ಇವತ್ತಿನ ದಿವಸ ವಹಿಸಿ. ಇವತ್ತಿನ ದಿವಸ ಮಿಥುನ ರಾಶಿಯವರು ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸುವುದರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಶತ್ರುಗಳೊಟ್ಟಿಗೆ ಜಗಳ ಆಡಬಹುದಾಗಿರ್ತಕ್ಕಂಥದ್ದು. ಮುಂಚೆನೇ ಅವರು ಶತ್ರುಗಳಾಗಿರ್ತಾರೆ, ಅವರೊಟ್ಟಿಗೆ ನೀವೇ ಕಾಲು ಕೆರೆದುಕೊಂಡು ಹೋಗಿ ಇವತ್ತಿನ ದಿವಸ ಜಗಳ ಆಡುವಂಥ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ, ಅಥವಾ ಅವರು ನಿಮ್ಮ ಮೇಲೆ ಜಗಳ ಮಾಡುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ತಾಳ್ಮೆಯನ್ನು ವಹಿಸಿ. ಸ್ವಲ್ಪ ಸಾಲದ ಬಾಧೆಯಿಂದಲೂ ಕೂಡ ವಿಮುಕ್ತಿ ಆಗುವಂಥ ಮಾರ್ಗ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ನೀವು ಲಕ್ಷ್ಯವನ್ನು ವಹಿಸಿ. ಪ್ರತಿ ಪಾತ್ರದೊಂದಿಗೆ ಅಂದರೆ ನಿಮ್ಮ ಎಲ್ಲ ಪಾತ್ರಾದಿಗಳಲ್ಲೂ ಕೂಡ ತನ್ಮಯತೆಯನ್ನು ಕಂಡುಕೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸನ್ಮಿತ್ರರೊಡನೆ ಸಮಯವನ್ನು ವಹಿಸುವಂತಹ ಸಂದರ್ಭ ಇವತ್ತಿನ ದಿವಸ. ಸ್ವಲ್ಪ ಕಟಕ ರಾಶಿಯವರು ವಿಶೇಷವಾಗಿ ಒತ್ತಡಗಳಿಂದ ನಿವೃತ್ತಿಯನ್ನು ಕಾಣಬೇಕಾದರೆ ಓಂ ದುಮ್ ದುರ್ಗಾಯ ನಮಃ ಅಂತಕ್ಕಂಥ ದುರ್ಗಾದೇವಿ ಅನುಗ್ರಹವನ್ನು ಪಡ್ಕೊಂಡಾಗ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಇನ್ನು ನಮ್ಮ ಜೀವನದಲ್ಲಿ ಶೋಕ ಯಾಕೆ ಬರುತ್ತೆ ಅಂತ? ಭಗವಂತ ಕೊಟ್ಟಂಥ ಬದುಕು ನಮಗೆ ಆ ಎಲ್ಲ ಸಂಚಿತ ಪ್ರಾರಬ್ಧ ಎಲ್ಲ ಯಾವುದನ್ನು ಕೂಡ ನಾವು ತಗೊಂಡಾಗಲೂ ಕೂಡ ಈ ದೇಹಯುಕ್ತವಾಗಿ ಬಂದದ್ದು ಒಂದು ಸಂಬಂಧ, ಒಂದು ಪ್ರಾಣ ಅಂತಕ್ಕಂಥದ್ದು. ಸಂಬಂಧಗಳು ದೇಹಯುಕ್ತವಾಗಿ ಎಲ್ಲ ಸಂಬಂಧಗಳು ಇರುತ್ತೆ. ಎಲ್ಲಿ ತನಕ ಪ್ರಾಣ ಇರುತ್ತೋ, ಈ ದೇಹದಲ್ಲಿ ಆತ್ಮ ಅಂತಕ್ಕಂಥ ಚೇತನ ಸ್ವರೂಪ ಈ ದೇಹದಲ್ಲಿ ಇರುತ್ತೋ ಅಲ್ಲಿ ತನಕ ಎಲ್ಲ ಸಂಬಂಧಗಳು ನಮ್ಮೊಟ್ಟಿಗೆ ಇರುತ್ತೆ. ಆ ಆತ್ಮ ಹೊರಗಡೆ ಹೋದಾಗ, ಈ ದೇಹದಿಂದ ಹೊರಗಡೆ ಹೋದಾಗ ಎಲ್ಲ ಸಂಬಂಧಗಳು ಅಲ್ಲಿಗೆ ಕಟ್ಟಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ದೇಹ ಭಗವಂತನ ನಮಗೆ ಕೊಟ್ಟಿದ್ದ ತಂದೆ ತಾಯಿಗಳಿಂದ ಯುಕ್ತವಾಗಿ ಬಂದಿದ್ದರೂ ಕೂಡ ಕಾರಣೀಭೂತರ ತಂದೆ ತಾಯಿಗಳಷ್ಟೇ. ಆದರೆ ದೇಹ ಅಂತಕ್ಕಂಥದ್ದು ಚಲನೆ ಮತ್ತು ರಚನೆ ಎಲ್ಲವನ್ನು ಕೂಡ ಭಗವಂತನ ಸೃಷ್ಟಿಯಲ್ಲೇ ಬಂದಿರತಕ್ಕಂಥದ್ದಾಗಿರುತ್ತೆ. ಒಂದು ಮಾವಿನ ಮರ ಇದೇ ಪ್ರಕಾರದಲ್ಲಿರಬೇಕು, ಬೇವಿನ ಮರ ಇದೇ ಪ್ರಕಾರದಲ್ಲಿರಬೇಕು. ಈ ಪ್ರಕಾರತೆ ಅಂತಕ್ಕಂಥದ್ದು ಯಾವುದು ಸ್ಫುಟತ್ವ ಅಂತಕ್ಕಂಥದ್ದನ್ನು ಭಗವಂತ ನಿರ್ಧಾರ ಮಾಡಿ ಕಳಿಸ್ತಾನೆ. ಮನುಷ್ಯನಿಗೆ ಶೋಕಗಳು, ಸಾಕಷ್ಟು ಶೋಕಗಳಿರುತ್ತೆ. ಏನು ಶೋಕ ಅಂದರೆ, ಈಗ ನಾವು ಸಹಜವಾಗಿ ಒಂದು ವಾಕ್ಯ, ಲೋಕಾರೂಢಿಯ ವಾಕ್ಯ, ಪುತ್ರ ಶೋಕ ನಿರಂತರಂ ಅಂತ ಕರಿತೀವಿ ನಾವು. ಪುತ್ರ ಶೋಕ ಅಂದರೆ ಏನು ಅಂದರೆ, ನಾವು ಈಗ ಪುತ್ರ ವಿಯೋಗ ಅಂತ ಕರಿತೀವಿ. ಯಾರೋ ಒಬ್ಬ ಬದುಕಿನಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ಗತಿಸಿದಾಗ ಅದು ನಿರಂತರವಾಗಿ ಕಾಡ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಶೋಕ ಅಂತ ಕರಿತೀವಿ ನಾವು. ಶೋಕ ಅಂದರೆ ಮನಸ್ಸಿನಲ್ಲಿ ಯಾರಿಗೂ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದನ್ನು ಅನುಭವಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಮನುಷ್ಯನಿಗೆ ಏನಪ್ಪ ಅಂದರೆ, ಮುಖ್ಯವಾಗಿ ಬಾಲ್ಯದಲ್ಲಿ ಜ್ಞಾನ, ಯೌವನದಲ್ಲಿ ಸಂಪತ್ತು, ವೃದ್ಧಾಪ್ಯದಲ್ಲಿ ಆನಂದ, ಈ ಮೂರು ಮನುಷ್ಯನಿಗೆ ಯಾವಾಗಲೂ ನಿತ್ಯ ನಿರಂತರವಾಗಿರಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಭಗವಂತ ಕೊಟ್ಟಂಥ ಈ ಆಯುಸ್ಸಿನ ಪ್ರಮಾಣದಲ್ಲಿ ಶೋಕಯುಕ್ತವಾಗಿ ಪ್ರತಿನಿತ್ಯವೂ ಕುಡಿಗ ಒಂದು ನೀರಿಗೆ ನಾವು ಏನಾದರೂ ಕಲುಷಿತಗೊಂಡಾಗ ನೀರು ನಾವು ಕುಡಿಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೀರಲ್ಲಿ ಕಲುಷಿತಗೊಂಡಂಥ ಸಂದರ್ಭದಲ್ಲಿ ಅದನ್ನು ಕುಡಿಯುವಂಥ ವಸ್ತು, ಅದು ಪ್ರಾಣಿಗಳಿರ್ತಕ್ಕಂಥದ್ದು ಇರುತ್ತೆ, ಇಲ್ಲ ಅಂತಲ್ಲ. ಹಾಗಾಗಿ ಮನುಷ್ಯನಿಗೆ ಯಾವುದು ಸ್ಫುಟತ್ವ, ಅವನು ಯಾವುದು ಜ್ಞಾನದಲ್ಲಿ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದಿಂದ ಬದುಕುವಂತಹ ಸನ್ಮಾರ್ಗವನ್ನು ಕಂಡುಕೊಳ್ಳಬೇಕಾದ್ರೆ ದೇಹವೂ ಸ್ಪಂದಿಸಬೇಕು, ಆತ್ಮವೂ ಸ್ಪಂದಿಸಬೇಕು, ಚೇತನವೂ ಸ್ಪಂದಿಸಬೇಕು. ಚೇತನ ಮೀನ್ಸ್ ಭಗವಂತ. ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ನಾವೇನನ್ನು ಬೇಕಾದರೂ ಕೂಡ ಈ ಯುಗದಲ್ಲಿ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಅದಿಲ್ಲದೆ ಇದ್ದಾಗ ಏನಾಗುತ್ತೆ, ಶೋಕವಾಗಿ ಬರ್ತಾನೇ ಇರುತ್ತೆ. ಮುಂದೆ ತಿಳ್ಕೊಳ್ತಾವೆ. ಖಂಡಿತ ಗುರೂಜಿ. ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಂಗಳಮ್ಮ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ಇಂದ ಮಾಡ್ತೀವಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿಮ್ಮ. 25 ಅಮ್ಮ. 25. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರಾಮ್ ನೋಡ್ರಿ ಗುರುಜಿ, ನೀವು ಆರಾಮಿದ್ದೀರಾ? ತಾಯಿ ಒಳ್ಳೇದು ಮಾಡ್ಲಿಮ್ಮ, ಚೆನ್ನಾಗಿದ್ದೀನಿ ತಾಯಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ಜಗ್ಗಿ ಸಮಸ್ಯೆ ಗುರುಗಳೇ. ನಮ್ಗೆ ಭಾಳ ವರ್ಷದ ಸಮಸ್ಯೆಗಳು ಜಗ್ಗಿ. ನನಗೆ 4-5 ಆಪರೇಷನ್ ಆಗ್ಯಾವ. ಗುಳಿಗೆ ನುಂಗಬೇಕು. ಆರೋಗ್ಯದಲ್ಲಿ ಭಾಳ ಸಮಸ್ಯೆ ಐತೆ ಗುರುಜಿ. ಅಮ್ಮ, ಇದು ಮನೆ, ನಿಮ್ಮ ಮನೆಗೆ ಯಾವ ದಿಕ್ಕಿಗೆ ಬಾಗಿಲಿದೆ? ನಮ್ದು ಬಾಯ ಆಯನು ಕೇಳಿ ನಿಮ್ಮಂತ ಕೇಳಿ ಇಟ್ಟಿದ್ವಿ ಗುರುಜಿ. ರೋಡ್ ರಸ್ತೆ ಯಾವ ಬದಿಗಿದೆ?
ರಸ್ತೆ ಎಡಗಡೆನೂ ಐತೆ ಪೂರ್ವ ದಿಕ್ಕಿಗೆ ಐತೆ. ನಿಮ್ಮ ಮನೆಯ ಎಡಬದಿಯಲ್ಲಿ ದೊಡ್ಡದು ಬೃಹದಾಕಾರವಾದ ಯಾವುದಾದ್ರೂ ಮರ ಇದೆಯಾ? ಮರಗಳು ಗುರುಗಳೇ. ಅಮ್ಮ ಮರಗಳು ಅದೇ ಗುರುಗಳೇ, ಜಗ್ಗಿ ಮರಗಳು ಇದಾವ. ಅದು ಎಲ್ಲೋ ಅಲ್ಲಿಂದನೇ ಸಮಸ್ಯೆ ಅಂತಕ್ಕಂಥದ್ದಕ್ಕೆ ತೋರಿಸ್ತಾ ಇದೆ. ಒಂದು ಪ್ರಾರ್ಥನೆ ಮಾಡಿ, ಆ ಮರದ ಬುಡದಲ್ಲಿ ನೀವು ಪ್ರತಿ ಶನಿವಾರ ಸ್ವಲ್ಪ ಎಳ್ಳು ಮತ್ತು ಉಪ್ಪನ್ನು, ನಿಮ್ಮ ಮನೆಯವರೆಲ್ಲರೂ ಕೂಡ ಈ ಬಿಳಿ ಸಾಸಿವೆ, ಎಳ್ಳು, ಉಪ್ಪು, ಗೊತ್ತಾಯ್ತಲ್ಲಮ್ಮ? ಎಳ್ಳು ಉಪ್ಪು ಮನೆ ಮುಂದನೆ ಐತೆ ಗುರುಗಳೇ. ನಮ್ಮ ಪೂರ್ವ ದಿಕ್ಕಿ ಈಶಾನ್ಯ ಮೂಲಿಗೆ ಬಾಯಿ. ಹೌದು ತಾಯಿ, ಅದಕ್ಕೆ ಭಾರ ಆಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಯಾವುದು ಕೂಡ ಸರಾಗವಾಗಿ ನಡೀತಾ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಇನ್ನು ನೀವು ಆ ಮರನ ಕಡಿಸ್ಲಿಕ್ಕಾಗಲ್ಲ. ಯಾಕೆಂದರೆ ವೃಕ್ಷ ಅಂತಕ್ಕಂಥದ್ದು ನಮ್ಮೆಲ್ಲರ ಬದುಕಿಗೆ ಜೀವಾಧಾಳವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನೀವು ಆ ಮರದಲ್ಲೇ ಪ್ರಾರ್ಥನೆ ಮಾಡಿ, ಆ ಮರಕ್ಕೆ ಏನು ಮಾಡಬೇಕಪ್ಪ ಅಂದರೆ ಉಪ್ಪು, ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲರೂ ಕೂಡ ಉಪ್ಪು ಮತ್ತು ಬಿಳಿ ಸಾಸಿವೆ, ಕಪ್ಪೆಳ್ಳು, ಒಂದು ಸ್ವಲ್ಪ ಕಪ್ಪೆಳ್ಳನ್ನು ಇಳಿ ತೆಗೆದು ಪ್ರತಿ ಶನಿವಾರ ತಗೊಂಡೋಗಿ ಆ ಬುಡದಲ್ಲಿ ಹಾಕಿ ನೀರು ಹಾಕ್ಬಿಡಿ, ಆಯಿತಾ? ಒಮ್ಮೆ ಕುಲದೇವರ ಸನ್ನಿಧಾನಕ್ಕೆ ನೀವು ಎಲ್ಲ ಕುಟುಂಬದವರ ಸಮೇತರಾಗಿ ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಆಗಾಗ ಮನೆ ದೇವರ ಪ್ರಾರ್ಥನೆ, ಮನೆ ದೇವರ ದರ್ಶನ ಅತ್ಯಂತ ಶುಭವಾಗುತ್ತೆ. ಈ ಪ್ರಯತ್ನ ಮಾಡಿ, ಖಂಡಿತ ಶುಭವಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸ್ಕೊಡಿ. ಮುಂದಿನ ರಾಶಿ ಕಟಕ ರಾಶಿಯಲ್ಲಿದ್ದೇವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸೋದರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಸಿಂಹರಾಶಿಯವರ ಆರೋಗ್ಯದ ಕಡೆ ಗಮನವಿರಲಿ. ಇವತ್ತಿನ ದಿವಸ ಓಂ ನಮಃ ಶಂಕರಾಯ ಅಂತಕ್ಕಂಥ ಮಂತ್ರವನ್ನು ಸಿಂಹರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ನ್ಯಾಯಾಲಯದಲ್ಲಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಫುಟತ್ವ ಸಿಗ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಸ್ವಲ್ಪ ಅಶಾಂತತೆ ಇರ್ತಕ್ಕಂಥದ್ದು, ಬಂಧುಗಳಿಂದ, ಮಿತ್ರರಿಂದ ಸ್ವಲ್ಪ ಏನೋ ತಗಾದೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಾಯಿಯ ಆರೋಗ್ಯದ ಕಡೆ ಗಮನವಹಿಸಿ ಇವತ್ತಿನ ದಿವಸ ಕನ್ಯಾ ರಾಶಿಯವರು. ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯೇ ನಮಃ ಅಂತೇಳಿ ಗಣಪತಿಯ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಕ್ರಿಯ ರಾಜಕಾರಣಿಗಳಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸಂಚಾರದಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥದ್ದು. ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ಮೇಲಧಿಕಾರಿಗಳಿಂದ ಉನ್ನತವಾದಂಥ ಪ್ರಶಂಸತೆ ಸಿಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ದರ್ಶನ ಜೊತೆಗೆ ಸಾಂಬಶಿವನ ದರ್ಶನ, ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರವನ್ನು ಸ್ಮರಿಸುವುದರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಇವತ್ತಿನ ದಿವಸ ಹೂಡಿಕೆಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ, ನಷ್ಟ ಆಗುವ ಸಂಭವ ಇರತಕ್ಕಂಥದ್ದು. ಭೂಮಿ ಸಂಬಂಧಿತವಾದಂಥ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಬ್ಯಾಂಕ್ ಉದ್ಯೋಗಸ್ಥರಿಗೆ ಇವತ್ತಿನ ದಿವಸ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲಿ ಇವತ್ತಿನ ದಿವಸ ಸಾಮರಸ್ಯಕರವಾಗಿ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಅನನ್ಯವಾಗಿ ಆಂಜನೇಯನ ದರ್ಶನ ಜೊತೆಗೆ ಸಾಂಬಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಜಾತಕದಲ್ಲಿ ಯಾವ ಗ್ರಹದಿಂದ ಕಾರ್ಯಗಳು ವಿಫಲವಾಗುತ್ತೆ ಅಂತ? ಮುಖ್ಯವಾಗಿ ಧನಕಾರಕನಾಗಿರತಕ್ಕಂಥವನು ನಮಗೆ ಗುರುವೇ ಆಗಿರ್ತಾನೆ. ಜಾತಕದಲ್ಲಿ ಎಲ್ಲರ ಜಾತಕದಲ್ಲೂ ಸಹಜವಾಗಿ ಎಲ್ಲ ಜಾತಕಗಳಲ್ಲೂ ನಾವು ನೋಡಿದಾಗ ಧನವನ್ನು ಅಭಿವೃದ್ಧಿಪಡಿಸುವಂತಹ ಗ್ರಹ ಯಾವುದಾದ್ರೂ ಇದ್ದರೆ ಅದು ಗುರುಗ್ರಹ ಮಾತ್ರ. ಇದಕ್ಕೆ ಧನವನ್ನು ಕ್ಷಯಿಸುವಂಥ ಗ್ರಹ ಯಾವುದಪ್ಪ ಅಂದರೆ ಶನಿ. ನಿಮ್ಮ ಹತ್ರ ಎಷ್ಟೇ ಸಂಪತ್ತಿದ್ರೂ ಕೂಡ ಅದನ್ನು ಕರಗಿಸ್ತಾನೆ. ಯಾಕೆಂದರೆ ಅವನ ಅಹಂಕಾರವನ್ನು ನಿವೃತ್ತಿ ಮಾಡುವ ಸಲುವಾಗಿ ಅವನಲ್ಲಿದ್ದಂಥ ಎಲ್ಲ ಸುಖಭೋಗಾದಿಗಳೆಲ್ಲವನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಯಾಕೆಂದರೆ ಮನುಷ್ಯನ ಜನ್ಮ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದಾಗಿರುತ್ತೆ. ಈ ಜನ್ಮದಲ್ಲಿ ನೀನು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ತೋರಿಸಿಕೊಡುವಂತಹ ಗ್ರಹ ಯಾವುದಾದ್ರೂ ಇದ್ದರೆ ಅದು ಶನಿ ಮಾತ್ರ. ಮುಖ್ಯವಾಗಿ ಇದಕ್ಕೆ ಏನಪ್ಪ ಅಂದರೆ ಇವರು ಎಲ್ಲ ಪ್ರಯತ್ನದಲ್ಲೂ ಇರ್ತಾರೆ, ಆದರೆ ವಿಫಲತೆ ಕಾಣ್ತಾನೆ ಇರ್ತಾರೆ. ಮೇಲಕ್ಕೆ ಹೋಗ್ತಾರೆ, ಕೆಳಗೆ ಬೀಳ್ತಾರೆ, ಮೇಲಕ್ಕೆ ಹೋಗ್ತಾರೆ, ಕೆಳಗೆ. ಅವ್ರ ಪ್ರಯತ್ನ ಇಲ್ಲದೆ ಇರಲ್ಲ. ಪ್ರಯತ್ನ ಪ್ರತಿ ಕ್ಷಣವೂ ಕೂಡ ಪ್ರಯತ್ನ ಪಡ್ತಾನೆ ಇರ್ತಾರೆ. ಇದಕ್ಕೆ ಮುಖ್ಯವಾಗಿ ಶಕಟ ಯೋಗ ಅಥವಾ ಶೋಕ ಯೋಗ ಅಂತ ಕರಿತೀವಿ. ಏನಪ್ಪ ಅಂದರೆ 12 ರಾಶಿಗಳಲ್ಲಿ 9 ಗ್ರಹಗಳು 3 ಮನೆಯಲ್ಲಿ ಇರ್ತವೆ. ಉಳಿದಂಥ ಎಲ್ಲ 9 ಮನೆಗಳು ಖಾಲಿ ಇರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲೂ ಕೂಡ ಈ ರೀತಿ ಎಲ್ಲ ಪ್ರಯತ್ನಗಳು ಹೋಗ್ತಾರೆ. ಇನ್ನೇನು ಗೆಲ್ಲಬೇಕು ಅಂದ್ಕೊಳ್ತಾರೆ, ಅಲ್ಲಿಂದ ಕೆಳಗೆ ಇನ್ನೊಬ್ರು ಯಾರೋ ಬಂದು ಅದನ್ನು ತಳ್ತಾರೆ. ಇನ್ನು ಗುರುವಿಗೇನಾದರೂ 8ನೇ ಭಾವದಲ್ಲಿ, 6ನೇ ಭಾವದಲ್ಲಿ, 12ನೇ ಭಾವದಲ್ಲಿ ಏನಾದರೂ ಚಂದ್ರ ಇದ್ದ ಅಂತ ಇಟ್ಕೊಳ್ಳಿ.
ಅವ್ರಿಗೂ ಈ ಯೋಗ ನಿರಂತರ. ಇದಕ್ಕೆ ಪರಿಹಾರ ಏನಪ್ಪ ಅಂದ್ರೆ ಖಂಡಿತ ಪರಿಹಾರ ಇದೆ. ಯಾಕಂದ್ರೆ ಮನುಷ್ಯನಿಗೆ ಮನೋಬಲ ಅಂತಕ್ಕಂಥದ್ದು ಅತ್ಯಂತ ಸದೃಢವಾದದ್ದು. ಅಂದ್ರೆ ಪ್ರಯತ್ನ ಇದ್ದಾಗ ಭಗವಂತ ಕೂಡ ಒಂದು ಅಲ್ಲಿ ತನಕ ಇನ್ನೊಂದೇನಪ್ಪ ಅಂದ್ರೆ ಶನಿ ಸುದೀರ್ಘವಾಗಿ ನಮ್ಮ ಬದುಕಿನೊಟ್ಟಿಗೆ ಪ್ರಯಾಣವನ್ನು ಮಾಡ್ತಾನೆ. 30 ವರ್ಷಗಳ ಕಾಲ ಸಹಜವಾಗಿ ಈಗ 3 ಬಾರಿ ನಮಗೆ 7.5 ಬರ್ತಕ್ಕಂಥದ್ದು ಆಗುತ್ತೆ. ಒಬ್ಬೊಬ್ಬರ ಜಾತಕದಲ್ಲಿ 3 ಬಾರಿ ಬರುತ್ತೆ. ಅದು ಏನಪ್ಪ ಅಂದ್ರೆ ಶನಿ ಬರ್ತಕ್ಕಂಥದ್ದು ಧರ್ಮ ಅರ್ಥ ಕಾಮ. ಈ ಮೋಕ್ಷ ಅಂತಕ್ಕಂಥದ್ದು ನಿನ್ಗೆ ಇಲ್ಲಿಲ್ಲ. ಮೋಕ್ಷ ಇರ್ತಕ್ಕಂಥದ್ದು ಮುಂದಿನ ಜನ್ಮಕ್ಕೆ. ಈ ಮೋಕ್ಷಕ್ಕೆ ಪ್ರೇರಕವಾಗಿರ್ತಕ್ಕಂಥ ಬದುಕನ್ನ ನೀನು ಪ್ರೇರಣಾಯುಕ್ತವಾದಂಥ ಬದುಕನ್ನು ಬದುಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತಕ್ಕಂಥ ಗ್ರಹ ಯಾವುದಾದ್ರೂ ಇದ್ರೆ ಅದು ಶನಿ. ಶನಿ ಒಟ್ಟಿಗೆ ರಾಹು ಸೇರಿದ ಅಂತ ಇಟ್ಕೊಳ್ಳಿ. ದ್ವಿತೀಯ ಭಾವ, 2ನೇ ಭಾವ ಮೂಲ ನಮಗೆ ಧನಕಾರಕನಾಗಿರ್ತಕ್ಕಂಥವನು. ಅದರಲ್ಲಿ ಏನಾದರೂ ಪಂಚಮ ಮತ್ತು 6ನೇ ಮತ್ತು 5ನೇ ಅಧಿಪತಿ ಆಗಿದ್ದು ಅವನೇನಾದರೂ ವೇದಲ್ಲಿದ್ದ ಅಂತ ಇಟ್ಕೊಳ್ಳಿ. ಲಗ್ನಕ್ಕೆ 5 ಮತ್ತು 6ನೇ ಅಧಿಪತಿ ಆಗಿದ್ದು ವೇದಲ್ಲಿದ್ದ, ಅಥವಾ ಅಷ್ಟಮಾಧಿಪತಿ ಸಕ್ರಿಯನಾಗಿದ್ದ ಅಂತ ಇಟ್ಕೊಳ್ಳಿ. ಇದೇನಾಗುತ್ತೆ, ಇವನು ಬಂದಿದ್ದನ್ನು ಈ ಕಡೆಯಿಂದ ಕಿತ್ಕೊಂಡು ಹೋಗ್ತಾರೆ. ಈಗ ನಾವು ನೋಡ್ತೀವಿ, ಸಾಕಷ್ಟು ಕಷ್ಟಪಟ್ಟು ದುಡಿಮೆ ಮಾಡಿ ಸೇರಿಸಿಟ್ಟಿರ್ತಾರೆ. ಎಲ್ಲಿಂದ? ಚೀಟಿ ಪಾಟಿ ಹಾಕಿ, ಯಾವುದೋ ಸಂಸ್ಥೆಗಳಲ್ಲಿ ಚೀಟಿ ಹಾಕಿ ಕಷ್ಟಪಟ್ಟು ದುಡಿದು ಇಟ್ಟಿರ್ತಾರೆ. ಆ ದುಡ್ಡು ಬರೋದ್ರಲ್ಲಿ ಯಾವುದೋ ಒಂದು ಅವಘಡಗಳು ಸಂಭವಿಸಿರುತ್ತೆ, ತಗೊಂಡೋಗಿ ಅದ್ರ ಮೇಲೆ ಸುರಿತಾರೆ. ಮನೆಯಲ್ಲಿ ಆರೋಗ್ಯದ ಸಮಸ್ಯೆನೋ ಏನೋ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಮುಖ್ಯವಾಗಿ ಇದಕ್ಕೆ ಮೂಲ ಪ್ರೇರಣೆ ಯಾರಪ್ಪ ಅಂದರೆ ಗುರು. ಯಾರ ಜಾತಕದಲ್ಲಿ ಗುರು ಅಸ್ತನಾಗಿದ್ದು, ಗುರುವಿನೊಟ್ಟಿಗೆ ಯಾವೆಲ್ಲ ಅಶುಭ ಗ್ರಹಗಳು ಯುಕ್ತವಾಗಿದ್ದು, ಗುರು ಏನಾದರೂ ನೀಚ ಸ್ಥಾನದಲ್ಲಿದ್ದು, ಹೀಗೆ ಪೀಡಿತನಾಗಿದ್ದು, ಅಸ್ತನಾಗಿದ್ದು, ವಕ್ರನಾಗಿದ್ದು, ಹೀಗೆ ಆಯಾ ಜಾತಕಕ್ಕೆ ನಾವು ಮುಖ್ಯವಾಗಿ ನೋಡಿದ ತಕ್ಷಣ ಹೇಳ್ಬೋದು ಇವರ ಸ್ಟ್ರೆಂತ್ ಏನಿದೆ ಅಂತಕ್ಕಂಥದ್ದನ್ನ ಜಾತಕದಲ್ಲಿ ಖಂಡಿತ ನಿರ್ಧಾರವನ್ನು ಮಾಡ್ಬೋದು. ಈಗ ನಾವು ಕೆಲವರು ಕೇಳ್ಬೋದು, ಜಾತಕ ಇಲ್ಲದೆ ಇದ್ದವ್ರಿಗೆ ಹಾಗೆ. ಇದು ಮೂಲ ಪ್ರೇರಣೆ ಆಗ್ತಕ್ಕಂಥದ್ದೇ ಗುರುವು. ಯಾರ ಜಾತಕದಲ್ಲಿ ಇಲ್ಲ, ನಮಗೇನೋ ಜಾತಕತೆ ಇಲ್ವಾ, ಜಾತಕನೇ ಇಲ್ಲ ಅಂತಕ್ಕಂಥದ್ದು, ಜಾತಕ ನಾವು ನೋಡಲ್ಲ ಅಂತಕ್ಕಂಥವ್ರು ಇವ್ರೇನು ಮಾಡ್ತಾರೆ, ಸಾಕಷ್ಟು ಮಂದಿ ನನ್ನ ಹತ್ರ ಬರ್ತಾ ಇರ್ತಕ್ಕಂಥವ್ರು ಕೂಡ ನನಗೆ ತುಂಬಾ ಆತ್ಮೀಯತೆಯಿಂದ ಇದ್ದಂಥವ್ರು ಕೂಡ ಈ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಅಂದ್ರೆ ಗುರುವಿನ ಕೃಪೆ ಯಾರಿಗಿಲ್ವೋ ಖಂಡಿತ ಅವರು ಬದುಕಿನಲ್ಲಿ ಸ್ಯಾಕ್ರಿಫೈಸ್ ಆಗ್ತಾನೆ ಇರ್ತಾರೆ. ಅಂದ್ರೆ ಅವ್ರಿಗೆ ಒಂದು ಸ್ಫುಟತ್ವನೇ ಸಿಗಲ್ಲ. ಹಾಗಾಗಿ ಇದು ಏನು ಮೂಲ ಉದ್ದೇಶ ಏನಪ್ಪ ಅಂದ್ರೆ ಇಂದಿನ ಜನ್ಮದಲ್ಲಿ ಗುರುದ್ರೋಹ. ಇಂದಿನ ಜನ್ಮದಲ್ಲಿ ಗುರುದ್ರೋಹ. ಕೇವಲ ಗುರು ಅಂದ್ರೆ ಧಾರ್ಮಿಕ ಗುರುಗಳಷ್ಟೇ ಅಲ್ಲ. ನಾವು ಈಗ ಏನಂದ್ರೆ ಕೆಲವು ಸಂಚಿತವಾದಂಥ ಕರ್ಮಗಳು ನಮ್ಮನ್ನ ಹಿಡಿದಿಟ್ಕೊಂಡಿರ್ತವೆ. ಯಾವಾಗಂದ್ರೆ ಅದೊಂಥರ ಗಾಯದ ತರ. ಯಾವ ಸಂದರ್ಭದಲ್ಲಿ ಮುಳ್ಳು ಗಿಡದಲ್ಲಿ ನಾವು ಕಾಲಿಟ್ಟರು ಖಂಡಿತ ನಮ್ಗೆ ಮುಳ್ಳು ಚುಚ್ಚುತ್ತೆ. ಗೊತ್ತಿದ್ದು ಕೆಲವು ಸಂದರ್ಭಗಳಲ್ಲಿ ನಾವು ಗೊತ್ತಿದ್ದು ಅದನ್ನ ನಮ್ಮ ಒಂದು ಮನಸ್ಸಿನ ಮುಖಾಂತರವಾಗಿ ಅದನ್ನ ನಾವು ಮಾಡಕ್ ಪ್ರಯತ್ನ ಪಡ್ತೀವಿ, ಆದ್ರೂ ಕೂಡ ಚುಚ್ಚಿಬಿಡುತ್ತೆ. ಈಗ ನಾವು ಎಷ್ಟೇ ಜಾಗ್ರತೆ ವಹಿಸಿದ್ರು ಕೂಡ ಮುಳ್ಳು ನಮ್ಮನ್ನು ಚುಚ್ಚೋದು ಖಂಡಿತ ಆಗುತ್ತೆ. ಹಾಗಾಗಿ ಆ ಮುಳ್ಳು ಅಂತಕ್ಕಂಥದ್ದು ಬದುಕು ಭಗವಂತ ಕೊಟ್ಟಂತ ಅತ್ಯಂತ ಅದ್ಭುತವಾದಂಥ ಬದುಕು. ಈ ಬದುಕಿಗೆ ಈ ರೀತಿಯಾದ ಸಮಸ್ಯೆಗಳು ಬರಲಿಕ್ಕೆ ಮೂಲ ಕಾರಣ ಗುರುಗಳ ಶಾಪ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಪವಿತ್ರ ಅಂತ. ನಮಸ್ತೆ. ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಕೂಡ್ಲಿಗೆ, ವಿಜಯನಗರ ಜಿಲ್ಲೆ ಮೇಡಮ್. ಓಕೆ, ನಿಮ್ಮ ಹೆಸರು ಸುರೇಶ್ ಅಲ್ವಾ ಸರ್? ಸುರೇಶ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಸ್ವಲ್ಪ ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 1ರಿಂದ 10 ಮೇಡಮ್. 10. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀವಿ ಗುರುಜಿ. ಏನು ಪ್ರಶ್ನೆ ತಮ್ಮದು? ಗುರುಜಿ, ನಮ್ದು ಎಲ್ಲ ಕೆಲ್ಸನೂ ಅರ್ಧಕ್ಕೆ ಆಗ್ತದೆ. ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅಲ್ಲಿ ಆಗುತ್ತಪ್ಪ, ಇದು ಆಗುತ್ತ ಅನ್ನೋದ್ರ ಇದಾಗುತ್ತೆ ನಮ್ದು. ಅಂದ್ರೆ ಮಾಂದ್ಯ ಸಂಯೋಗ ಬಂತು ಅಂದ್ರೆ ಪ್ರೇತ ಬಾಧೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ನಿಮಗೆ. ಮುಖ್ಯವಾಗಿ ನಿಮ್ಮ ಊರಿಗೆ ಹೋಗ್ಬೇಕಾದ್ರೆ, ನಿಮ್ಮ ಮನೆಗೆ ಬರಬೇಕಾದ್ರೆ ದಾರಿಯಲ್ಲಿ ಎಲ್ಲಾದ್ರೂ ಸ್ಮಶಾನ ಆ ಥರದ್ದು ಏನಾದರೂ ಇದೆಯಾ? ಅಲ್ಲ, ಊರಿಗೆ ಹೋಗ್ಬೇಕಾದ್ರೆ, ಮನೆಗೆ ಹೋಗ್ಬೇಕಾದ್ರೆ ಸ್ಮಶಾನ ಆ ಥರದ್ದು ಏನಾದರೂ ಇದೆಯಾ ಅಂದೆ? ಇಲ್ಲ, ಇದೆ. ಅಲ್ಲ, ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ಇದೆಯಾ, ನಿಮ್ಮ ಊರಿಗೆ ಹೋಗ್ಬೇಕಾದ್ರೆ ಇದೆಯಾ? ನಮ್ಮ ಕಡೆಗೆ ಹೋಗಕ್ಕಾದ್ರೆ ಇದೆ, ಬೇರೆ ಕಡೆಗೆ ಹೋಗಕ್ಕಾದ್ರೆ ಇದೆಯಾ? ಎಡಗಡೆಗೆ ಹೋಗಕ್ಕಾದ್ರೆ ಎಡಗಡೆಗೆ ಇದೆ. ಇದು ಏನಂದ್ರೆ ಸ್ವಲ್ಪ ಅದೇ ಪ್ರೇತ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದ್ದೀನಿ, ಆದರೂ ಚಿಂತೆ ಮಾಡುವ ಅಗತ್ಯ. ನೀವು ಶ್ರೀಶೈಲಂ ಮಲ್ಲಿಕಾರ್ಜುನ ದೇವಸ್ಥಾನ ಗೊತ್ತಲ್ವಾ? ಹೌದು. ನಿಮ್ಗೆ ಯಾಕಂದ್ರೆ ದೂರ ನಾವು ಉಜ್ಜಯಿನಿ ಹೇಳಲಿಕ್ಕಾಗಲ್ಲ, ಕಾಶಿ ಹೇಳಲಿಕ್ಕಾಗಲ್ಲ. ಹಾಗಾಗಿ ಶ್ರೀಶೈಲ ಆದರೆ ನಮ್ಗೆ ಹತ್ರ ಇರತಕ್ಕಂಥದ್ದಾಗಿದೆ. ಇಲ್ಲಾಂದ್ರೆ ಗೋಕರ್ಣಕ್ಕೂ ಹೋಗ್ಬೋದು, ಗೋಕರ್ಣಕ್ಕಿಂತ ನೀವು ನಾಸಿಕ್ಗಾದ್ರೂ ಹೋಗ್ಬೋದು. ಆಯ್ತಾ? ಎಲ್ಲಾದ್ರೂ ಈಶ್ವರನ 5 ಸನ್ನಿಧಾನಗಳಿಗೆ ಹೋಗಿ ಬನ್ನಿ.
5 ನಿಮ್ಮ ಶಕ್ತಿ ಅನುಸಾರದಲ್ಲಿ ಧರ್ಮಸ್ಥಳ ಒಂದು ಈಶ್ವರನ ಸನ್ನಿಧಾನ ಆಯಿತು, ಶ್ರೀಕಾಳಹಸ್ತಿ ಈಶ್ವರನ ಸನ್ನಿಧಾನ ಆಯಿತು, ಮತ್ತು ನಮ್ಮ ತಮಿಳುನಾಡಿನಲ್ಲಿರ್ತಕ್ಕಂಥ ಸನ್ನಿಧಾನ ಅಂದರೆ ಈಶ್ವರನ ಸನ್ನಿಧಾನ ಇದೆ, ಅದು ಕೂಡ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು. ತಮಿಳುನಾಡಲ್ಲೇ ಸಾಕಷ್ಟು ಆ ಒಂದು ಈಶ್ವರನ ಸನ್ನಿಧಾನಗಳಿದ್ದಾವೆ. ನಿಮಗೆ ಯಾವುದು ಹತ್ರ ಇದೆಯೋ ಆ ಸನ್ನಿಧಾನಗಳಿಗೆ ಪ್ರತಿ ಗುರುವಾರ ತಿಂಗಳಲ್ಲೊಮ್ಮೆ ಒಂದು ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ನೀರು ತಗೊಂಡು ಬಂದು ನಿಮ್ಮ ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ. ಆಯಿತಾ? ಎರಡನೇದಾಗಿ ಏನಪ್ಪ ಅಂದರೆ ಪ್ರತಿ ಅಮಾವಾಸ್ಯೆ ದಿವಸ ತಪ್ಪದೆ ಮನೆಯ ಮೇಲೆ ಸ್ವಲ್ಪ ಕಾಗೆಗಳಿಗೆ ಉದ್ದಿನ ಕಾಳನ್ನು ಮಿಶ್ರಣವನ್ನು ಮಾಡಿ ಅನ್ನ ಮಾಡಿಕೊಂಡು ನೀರು ಸಮೇತವಾಗಿ ಮೇಲ್ಗಡೆ ನಿಮ್ಮ ಮನೆ ಮೇಲ್ಗಡೆ ಅಥವಾ ಮನೆಯ ಆವರಣದಲ್ಲಿ ಎಲ್ಲಾದರೂ ಕೂಡ ನೀವು ಕಾಗೆಗಳಿಗೆ ಆಹಾರವನ್ನು ಇಡ್ತಾ ಬನ್ನಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಪವಿತ್ರ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ನಾಗಮಂಗಲದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮಕ್ಕಳ ಬಗ್ಗೆ ಕೇಳಬೇಕಿತ್ತು. 1ರಿಂದ 30 ಒಂದು ಸಂಖ್ಯೆ ಹೇಳಿ ಮಾ. 7. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ಮಾನಸಿಕವಾಗಿ ಒತ್ತಡದಲ್ಲಿದ್ದೀರಾ ಅಂತಕ್ಕಂಥ, ಏನೋ ಕನ್ಫ್ಯೂಸಲ್ಲಿದ್ದೀರಾ ಅಂತಕ್ಕಂಥದ್ದು ಹೇಳ್ತಾ ಇದೆ. ಏನು ಪ್ರಶ್ನೆ? ಮಗಳ ಬಗ್ಗೆ ಗುರುಗಳೇ. ನಾವು ಹಾಸ್ಟೆಲಲ್ಲಿ ಇರ್ತಿದೀವಿ ಮಗಳನ್ನ. ಅಲ್ಲಿ ಹೇಳ್ತಾಳೆ, ನಾನು ಚೆನ್ನಾಗೇ ಹೋಗಿರ್ತೀನಿ, ಹೋದ ತಕ್ಷಣ ಮತ್ತೆ ಹೋಗುತ್ತೆ ನನ್ಗೆ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ, ನಿಮ್ಮ ಮನೆ ದೇವರು ಯಾರು? ಲಕ್ಷ್ಮೀ ವೆಂಕಟಸ್ವಾಮಿ. ತಾಯಿ, ಅದೇ ಸ್ವಲ್ಪ ಸ್ತ್ರೀ ಸಂಬಂಧಿತವಾದ ಸಮಸ್ಯೆ ನಿಮ್ಮನ್ನು ಪೀಡಿಸ್ತಾ ಇದೆ. ಯಾಕೆಂದರೆ ತಾಯಿ ಶಾಪಗ್ರಸ್ತಳಾಗಿದ್ದಾಳೆ ಅಂತೇಳಿ. ಅಂದರೆ ಈ ಒಂದು ಏನಂದರೆ ಯಾವುದೋ ಒಂದು ನಿಮ್ಮ ಕುಟುಂಬಕ್ಕೆ ಒಂದು ಬಲವಾದ ಶಾಪ ನಿಮ್ಮ ಕುಟುಂಬವನ್ನು ಹಿಡಿದಿಟ್ಕೊಂಡಿದೆ. ಅಂದರೆ ಅದು ಬಿಡುಗಡೆ ಮಾಡ್ತಾ ಇಲ್ಲ. ಗಾಡಿಯಲ್ಲಿ ಹಸುವನ್ನು ಕಟ್ಟಿ ಹಾಕಿದ ಹಾಗೆ ನಿಮ್ಮ ಕುಟುಂಬವನ್ನು ಹಿಡಿದಿಟ್ಕೊಂಡಿದೆ. ಹಾಗಾಗಿ ನೀವು ಯಾವುದಾದ್ರೂ ಒಂದು ನಮ್ಮ ಸೌದತ್ತಿ ಯಲ್ಲಮ್ಮನ ಸನ್ನಿಧಾನ, ಈ ಥರ ಶಕ್ತಿ ದೇವತೆಗಳ ಸನ್ನಿಧಾನಕ್ಕೆ ಕುಟುಂಬದವರು ಒಟ್ಟಿಗೆ ಹೋಗಿ 2 ರಾತ್ರಿ ಕಳೆದು ಅಲ್ಲಿ ಏನಾದರೂ ನಿಮಗೆ ಅನುಕೂಲ ಇದ್ದು ನಿಮಗೆ ಮಾಡ್ಬೋದು ಅಂತಿದ್ದರೆ ಅನ್ನದಾನಕ್ಕೆ ನೀವು ಸಹಾಯ ಮಾಡ್ಕೊಂಡು ಬನ್ನಿ. ನಿಮ್ಮ ಮಗಳ ಜಾತಕದಲ್ಲಿ ಯಾವೆಲ್ಲ ದೋಷಗಳಿದ್ದಾವೋ ಆ ದೋಷಗಳು ಪರಿಹಾರ ಆಗುತ್ತೆ, ಖಂಡಿತ ಶುಭ ಆಗ್ತಕ್ಕಂಥದ್ದಾಗುತ್ತಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನುಳಿದ ರಾಶಿ ಫಲಗಳನ್ನು ತಿಳಿಸ್ಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅವಿವಾಹಿತರಿಗೆ ಇವತ್ತಿನ ದಿವಸ ವಿವಾಹದ ಯೋಗವನ್ನು ಕೂಡಿ ಬರ್ತಕ್ಕಂಥ ಸುಯೋಗ ಪ್ರಯತ್ನವನ್ನು ಮಾಡಿ. ಇವತ್ತಿನ ದಿವಸ ಧನುರಾಶಿಯವರು ಓಂ ನಮೋ ವೆಂಕಟೇಶಾಯ ಅಂತಕ್ಕಂಥ ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸರ್ಕಾರದ ಕೆಲಸದಲ್ಲಿದ್ದವರಿಗೆ ಇವತ್ತಿನ ದಿವಸ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ವಸ್ತ್ರಾದಿಗಳನ್ನು ಖರೀದಿ ಮಾಡುವಂಥ ಸುಯೋಗ, ಪ್ರಭಾವ ವ್ಯಕ್ತಿಗಳ ದರ್ಶನ ಮಾಡ್ತಕ್ಕಂಥದ್ದು, ವೃತ್ತಿರಂಗದಲ್ಲಿ ಸ್ವಲ್ಪ ಇವತ್ತಿನ ದಿವಸ ಒತ್ತಡಗಳೇ ಕೊಡಿರ್ತಕ್ಕಂಥದ್ದಾದಿಯೂ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ. ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಗಣಪತಿಯ ಪ್ರಾರ್ಥನೆಯೊಂದಿಗೆ ಸಾಂಬಶಿವನ ದರ್ಶನ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಅನಗತ್ಯ ಖರ್ಚು ನಿಮ್ಮನ್ನು ಬಾಧಿಸ್ಬೋದು. ಆದಾಯದ ಸಂಬಂಧವಾಗಿ ಸ್ವಲ್ಪ ಕುಟುಂಬದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯ ನಮಃ ಅಂತಕ್ಕಂಥ ದುರ್ಗಾದೇವಿಯ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹೊಸಬರು ನಿಮ್ಮನ್ನು ವಂಚನೆ ಮಾಡುವಂಥ ಇವತ್ತಿನ ದಿವಸ ಸ್ವಲ್ಪ ಜಾಗ್ರತೆ ಇರಿ. ವಿಶೇಷವಾಗಿ ಮಕ್ಕಳೊಟ್ಟಿಗೆ ಸ್ವಲ್ಪ ಕಾಲವನ್ನು ವ್ಯಯಿಸುವಂಥ ಸಮಯವನ್ನು ಇವತ್ತಿನ ದಿವಸ ನಿರ್ಧಾರವನ್ನು ಮಾಡಿಕೊಳ್ಳಿ. ಅದರಲ್ಲೂ ಕೂಡ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವಾಗಿರಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ಎಲ್ಲ ರೀತಿಯಲ್ಲಿ ಶುಭವನ್ನು ಕಾಣಬೇಕಾದ್ರೆ ಮೀನರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಗೆ ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲ ಶುಭವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಶುಭವಾಗಲಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಹದೇವಪ್ಪ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ, ಹಳೆ ಮೂಡಿಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. 1ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 9 ಮೇಡಮ್. 9. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಧನ್ಯವಾದ. ನಾವು ತಾಯಿ ಒಳ್ಳೇದು ಮಾಡಲಿ. ಏನು ಪ್ರಶ್ನೆ? ನಮಗೆ ಯಾವುದು ಆಗೋ ಕೆಲಸಗಳು ಕಂಟಿನ್ಯೂ ಆಗೋದಿಲ್ಲ, ಪೂರ್ಣನೇ ಆಯ್ತಲ್ಲ, ಪರಿಪೂರ್ಣ.
ನಿಮ್ಮ ಮನೆ ಕುಲದೇವರಿಗೆ ಸಂಬಂಧಪಟ್ಟ ಹಾಗೆ ಗಣಪತಿ ಆರಾಧನೆ ಏನಾದರೂ ಮಿಸ್ ಮಾಡಿದಿರಾ? ಏನು ಅಂತ ಗೊತ್ತಾಗಿಲ್ಲ ಗುರುಜಿ. ಒಂದು ಕೆಲಸ ಮಾಡಿ, 48 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ತಪ್ಪದ ಹಾಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗಬೇಕು ಅಂತೇಳಿ ನೀವು ಸಾಸಿವೆ ಎಣ್ಣೆ ಇದೆ ಗೊತ್ತಲ್ವಾ? ಹೌದು. 48 ದಿವಸಗಳ ಕಾಲ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಕೊಬ್ಬರಿ ಮತ್ತು ಸಕ್ಕರೆ, ಕೊಬ್ಬರಿ ಪುಡಿ ಮಾಡ್ತಾರೆ ಗೊತ್ತಲ್ಲ, ನಾವು ಇವಾಗ ನಾಮಕರಣದಲ್ಲೆಲ್ಲ ಕೊಡ್ತೀವಿ ಗೊತ್ತಲ್ವಾ? ಆ ರೀತಿ ಮಾಡಿಟ್ಕೊಳ್ಳಿ. ಡೈಲಿ ಒಂದು ಚೂರು ತಗೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ಹಾಕಿ ನೀರು ಹಾಕಿ 12 ಪ್ರದಕ್ಷಿಣೆ ಮಾಡಿ ಮನೆಗೆ ಬಂದು ದೀಪ ಹಚ್ಚಿ ನೀವು ಗಣಪತಿಯ ಅಷ್ಟೋತ್ತರವನ್ನು ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಮಂತ್ರವನ್ನು ನಿರಂತರವಾಗಿ 108 ಸಲ ಹೇಳ್ಕೊಳ್ಳಿ. ನಿಮಗೆ ಅಷ್ಟೋತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ 108 ಸಲ ಓಂ ಗಂ ಗಣಪತಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳಿ ಅನನ್ಯವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ 33 ಸಂಕಷ್ಟ ದಿವಸ, ಅಂದರೆ ಪ್ರತಿ ತಿಂಗಳು ಒಂದು ಸಂಕಷ್ಟರ ಚತುರ್ಥಿ ಬರುತ್ತೆ. ಆ ಚೌತಿ ದಿವಸ ನಿಮಗೆ ಸಾಧ್ಯವಾದರೆ, ನಿಮಗೆ ಎಲ್ಲಾದರೂ ಅನುಕೂಲಕರವಾಗಿ ವಾತಾವರಣ ಇದ್ದು ದೇವಸ್ಥಾನ ಸಮೀಪದಲ್ಲಿ ಇದೆ ಅಂತಾದಾಗ ನೀವು ಗಣಪತಿಯ ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆಕಾಳನ್ನು ದಾನ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಎಲ್ಲ ಪ್ರಯತ್ನವೂ ಕೂಡ ಶುಭವಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ಶೋಕ ಯೋಗ ನಿವಾರಣೆಗೆ ಪರಿಹಾರಗಳೇನು ಅಂತ? ಅಂದರೆ ಮುಖ್ಯವಾಗಿ ನಾವು ಗುರುವಿನ ಪ್ರಾರ್ಥನೆ ನಮಗೆ ಅತ್ಯಂತ ಪರಮಶ್ರೇಷ್ಠವಾದದ್ದು. ಗುರುಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಯಾಕಂದರೆ ಕಲಿಯುಗದಲ್ಲಿ ನಾಮಮಾತ್ರಕ್ಕೆ ಅತ್ಯಂತ ಶುಭಪ್ರದವಾದಂಥ ಫಲ ಇದೆ. ನೀವೇನು ಮಾಡಬೇಕಾಗಿದ್ದಿಲ್ಲ. ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಂಡ್ರೆ ಆಯಿತು. ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ರೆ ಆಯಿತು. ಯಾಕಂದರೆ ಕೃಷ್ಣ ಎಲ್ಲ ಶೋಕ ನಿವಾರಕನು. ಯಾಕಂದರೆ ಎಲ್ಲ ನಾವು ಭಾರತದಲ್ಲೇ ತಿಳ್ಕೊಂಡಾಗಲೂ ಕೂಡ ಕೃಷ್ಣ ಯಾರಿಗೆಲ್ಲ ಶೋಕ ಇತ್ತು, ಪಾಂಡವರಿಗೆ ಎಷ್ಟು ದೊಡ್ಡದಾದಂಥ ಶೋಕ ಇದ್ದಾಗಲೂ ಕೂಡ ಕೃಷ್ಣ ಪರಿಹಾರ ಮಾಡಿಕೊಟ್ಟ. ಹಾಗಾಗಿ ಕೃಷ್ಣನ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ, ಯಾಕೆಂದರೆ ಕೃಷ್ಣನನ್ನು ನಾವು ಕೃಷ್ಣಂ ವಂದೇ ಜಗದ್ಗುರು ಅಂತ ಕರಿತೀವಿ. ಹಾಗಾಗಿ ಆ ಕೃಷ್ಣನ ದರ್ಶನ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಸಮಸ್ಯೆಗಳಿದ್ದಂಥವ್ರು ಮಥುರೆಗೋ ಅಥವಾ ಕೃಷ್ಣನ ಪ್ರಧಾನ ಕ್ಷೇತ್ರಗಳು, ನಮ್ಮ ಪಂಡ್ರಾಪುರದ ಪಾಂಡುರಂಗನನ್ನು, ನಮ್ಮ ಉಡುಪಿ ಕೃಷ್ಣನನ್ನು, ಹೀಗೆ ಕೃಷ್ಣನ ಸನ್ನಿಧಾನಕ್ಕೆ ಸ್ವಲ್ಪ ಯಥೇಚ್ಛವಾಗಿ ಈ ಎಲ್ಲ ಸಮಸ್ಯೆಗಳಿದ್ದಂಥವರು ಆ ನಾರಾಯಣನ ಪ್ರತಿರೂಪವಾಗಿರ್ತಕ್ಕಂಥ ಕೃಷ್ಣನ ದರ್ಶನ, ಕೃಷ್ಣನ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪ್ರತಿ ಹುಣ್ಣಿಮೆಗೆ ಸಾಧ್ಯವಾದರೆ ಅಚ್ಚು ಬೆಲ್ಲ, ಅಕ್ಕಿ, ಬಾಳೆಹಣ್ಣು ಈ ಮೂರನ್ನು ಮಿಶ್ರಣ ಮಾಡಿ ಹಸುವಿಗೆ ಗೋಗ್ರಾಸ ಮಾಡಬೇಕು. ಇಷ್ಟು ಸಿಂಪಲ್ ಆಗಿ ಮಾಡಿಕೊಂಡು, ಯಾಕಂದರೆ ಮನೆಯವರೆಲ್ಲ ಪ್ರಾರ್ಥನೆ ಮಾಡಬೇಕು. ಏನೋ ಗುರುಗಳು ಹೇಳಿದ್ದಾರೆ ತಗೊಂಡೋಗಿ ಕೊಟ್ಬಿಡೋಣ ಅಂತಲ್ಲ, ಅವರು ಆ ಸಮಸ್ಯೆಗಳನ್ನು ಅಲ್ಲಿ ಹೇಳಬೇಕು. ಯಾಕಂದರೆ ಗೋಮಾತೆಯಲ್ಲಿ 33 ಕೋಟೆಗಳ ವಾಸಸ್ಥಾನ ಅಂತ ನಾವು ಕರಿತೀವಿ. ಹಾಗಾಗಿ ಗೋಗ್ರಾಸವನ್ನು ಪ್ರತಿ ಹುಣ್ಣಿಮೆ ದಿವಸ ಮಾಡ್ತಕ್ಕಂಥದ್ದು, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಉತ್ತದ ಮಣ್ಣನ್ನು ತಗೊಂಡು ಬಂದು, ಎಲ್ಲಾದರೂ ಉತ್ತದ ಮಣ್ಣು ಸಿಗುತ್ತೆ, ಮಂಗಳವಾರದ ದಿವಸ ಉತ್ತದ ಮಣ್ಣನ್ನು ಮಿಶ್ರಣ ಮಾಡಿ ಸ್ನಾನ ಮಾಡಿದ್ರು ಕೂಡ ಈ ದೋಷ ಪರಿಹಾರ ಆಗುತ್ತೆ. ಖಂಡಿತ ಗುರೂಜಿ. ಇನ್ನು ಕೊನೆಯದಾಗಿ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಅಂತ? ಕೊನೆಯಲ್ಲಿ ಏನಂದರೆ ಸಂಚಿತ ಕರ್ಮವೇ ಆದರೂ ಕೂಡ ಕೆಲವು ನಮಗೆ ಗೊತ್ತಿದ್ದು ಜ್ಞಾನ ಅಜ್ಞಾನ ಆದಗಳಿಂದ ಕೂಡ ಕೆಲವು ತಪ್ಪುಗಳನ್ನು ಮಾಡ್ತೀವಿ. ಅದು ಫೈನಾನ್ಷಿಯಲ್ ವಿಚಾರದಲ್ಲಿ ಯಾರನ್ನೋ ಅತಿಯಾಗಿ ನಂಬಿಕೆ ಅವ್ರು ಕೊಟ್ಬಿಟ್ಟಿರ್ತೀವಿ, ಮತ್ತೆ ವಾಪಸ್ ಬರಲ್ಲ. ಅದರಲ್ಲೂ ಕೂಡ ಅವರು ಸ್ಯಾಕ್ರಿಫೈಸ್ ಆಗ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಆ ಥರದ್ದವರು ಗುರುಗಳನ್ನು ಯಾರು ದತ್ತಾತ್ರೇಯರನ್ನು ಹಿಡಿಬೇಕು. ದತ್ತಾತ್ರೇಯರನ್ನು ಅನುಗ್ರಹ ಸಿಕ್ಕಿದ್ರೆ ಎಲ್ಲದರಿಂದಲೂ ಮುಕ್ತಿ ಆಗುತ್ತೆ. ಖಂಡಿತ ಗುರೂಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.